ಆತ್ಮಹತ್ಯೆ ಪ್ರಕರಣದಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನವಾಗಿದೆ. ರಿಪಬ್ಲಿಕ್ ಕನ್ನಡ ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣದ ಇನ್ ಡೀಟೇಲ್ ರಿಪೋರ್ಟಿಂಗ್ ಮಾಡಿತ್ತು. ಒಂದು ಅರ್ಥದಲ್ಲಿ ರಿಪಬ್ಲಿಕ್ ಕನ್ನಡದ ಮತ್ತೊಂದು ದೊಡ್ಡ ಇಂಪ್ಯಾಕ್ಟ್ ಅದು ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನ. ಎಸ್ಐಟಿಯಿಂದ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನ ಬಂಧಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಕನಕಲಕ್ಷ್ಮಿ ಅವರನ್ನ ಎಸ್ಐಟಿ ತಂಡ. ಜೀವ ಡೆತ್ ನೋಟ್ನಲ್ಲಿ ಕನಕಲಕ್ಷ್ಮಿ ಹೆಸರನ್ನ ಉಲ್ಲೇಖ ಮಾಡಲಾಗಿತ್ತು. 13 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟು ವಕೀಲೆ ಜೀವ ಆತ್ಮಹತ್ಯೆಗೆ ಶರಣಾಗಿದ್ರು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನ ಆಗಿದೆ. ಜೀವ ಕೇಸ್ ಬಗ್ಗೆ ಸರಣಿ ವರದಿಯನ್ನ ಬಿತ್ತರಿಸಿತ್ತು ರಿಪಬ್ಲಿಕ್ ಕನ್ನಡ. ಇಡೀ ಪ್ರಕರಣವನ್ನ ಎಕ್ಸ್ಪೋಸೆ ಮಾಡಿದೆ ರಿಪಬ್ಲಿಕ್ ಕನ್ನಡ. ಇದೀಗ ನಮ್ಮ ನಿರಂತರ ವರದಿಯ ಫಲಶ್ರುತಿ ಅನ್ನೋ ರೀತಿಯಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಕೇಸ್ನ ಕ್ವಿಕ್ ರೀಕಾಲ್ ಮಾಡ್ತಾ ಹೋಗೋದಾದ್ರೆ ಜೀವ ಒಡೆತನದ ಕಂಪನಿಗೆ ಸರ್ಕಾರಿ ಟೆಂಡರ್ ಇತ್ತು. ಈ ವಿಚಾರದಲ್ಲಿ ತನಿಖೆಗೆ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರು ಕರೆದಿರುತ್ತಾರೆ. ವಿಚಾರಣೆ ಬಳಿಕ ಆತ್ಮಹತ್ಯೆಗೆ ಶರಣಾಗಿರ್ತಾರೆ ಜೀವ. 13 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ರು. ಡೆತ್ ನೋಟ್ನಲ್ಲಿ ಕನಕಲಕ್ಷ್ಮಿ ಕಿರುಕುಳ ನೀಡಿದ್ರ ಬಗ್ಗೆ ವಿವರವಾದ ಡೀಟೇಲ್ಸ್ ಅನ್ನ ಕೊಡಲಾಗಿತ್ತು. ಬಟ್ಟೆ ಬಿಚ್ಚಿಸಿ ವಿಚಾರಣೆಯನ್ನ ನಡೆಸಿದ್ರು ಅನ್ನೋ ಗಂಭೀರ ಆರೋಪ ಕೂಡ ಇತ್ತು. 25 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನೋ ಆರೋಪವನ್ನ ಕೂಡ ತಮ್ಮ ಆತ್ಮಹತ್ಯಾ ಪತ್ರದಲ್ಲಿ ಬರೆದಿದ್ರು ವಕೀಲೆ ಜೀವ. ಇನ್ನು ಜೀವ ಆತ್ಮಹತ್ಯೆ ಬೆನ್ನಲ್ಲೇ ಕನಕಲಕ್ಷ್ಮಿ ನಾಪತ್ತೆಯಾಗಿದ್ರು. ಇದೀಗ ಡಿವೈಎಸ್ಪಿ ಆಗಿದ್ದ ಕನಕಲಕ್ಷ್ಮಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ, ಬಂಧಿಸಲಾಗಿದೆ. ಭೋವಿ ಅಭಿವೃದ್ಧಿ ನಿಗಮದಿಂದ ಜೀವ ಕಂಪನಿಗೆ ಟೆಂಡರ್ ಲಭ್ಯವಾಗಿತ್ತು. ಹೈಕೋರ್ಟ್ ನಿಗಾವಣೆಯಲ್ಲಿ ಎಸ್ಐಟಿ ರಚನೆ ಮಾಡಲಾಗಿತ್ತು. ಇದೀಗ ಎಸ್ಐಟಿ ಅಧಿಕಾರಿಗಳು ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನ ಬಂಧಿಸಿದ್ದಾರೆ. ಆತ್ಮಹತ್ಯೆ ಪ್ರಕರಣದಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನವಾಗಿದೆ. ರಿಪಬ್ಲಿಕ್ ಕನ್ನಡ ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣದ ಇನ್ ಡೀಟೇಲ್ ರಿಪೋರ್ಟಿಂಗ್ ಮಾಡಿತ್ತು. ಒಂದು ಅರ್ಥದಲ್ಲಿ ರಿಪಬ್ಲಿಕ್ ಕನ್ನಡದ ಮತ್ತೊಂದು ದೊಡ್ಡ ಇಂಪ್ಯಾಕ್ಟ್ ಅದು ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನ. ಎಸ್ಐಟಿಯಿಂದ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನ ಬಂಧಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಕನಕಲಕ್ಷ್ಮಿ ಅವರನ್ನ ಎಸ್ಐಟಿ ತಂಡ. ಜೀವ ಡೆತ್ ನೋಟ್ನಲ್ಲಿ ಕನಕಲಕ್ಷ್ಮಿ ಹೆಸರನ್ನ ಉಲ್ಲೇಖ ಮಾಡಲಾಗಿತ್ತು. 13 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟು ವಕೀಲೆ ಜೀವ ಆತ್ಮಹತ್ಯೆಗೆ ಶರಣಾಗಿದ್ರು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನ ಆಗಿದೆ. ಜೀವ ಕೇಸ್ ಬಗ್ಗೆ ಸರಣಿ ವರದಿಯನ್ನ ಬಿತ್ತರಿಸಿತ್ತು ರಿಪಬ್ಲಿಕ್ ಕನ್ನಡ. ಇಡೀ ಪ್ರಕರಣವನ್ನ ಎಕ್ಸ್ಪೋಸೆ ಮಾಡಿದೆ ರಿಪಬ್ಲಿಕ್ ಕನ್ನಡ. ಇದೀಗ ನಮ್ಮ ನಿರಂತರ ವರದಿಯ ಫಲಶ್ರುತಿ ಅನ್ನೋ ರೀತಿಯಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಕೇಸ್ನ ಕ್ವಿಕ್ ರೀಕಾಲ್ ಮಾಡ್ತಾ ಹೋಗೋದಾದ್ರೆ ಜೀವ ಒಡೆತನದ ಕಂಪನಿಗೆ ಸರ್ಕಾರಿ ಟೆಂಡರ್ ಇತ್ತು. ಈ ವಿಚಾರದಲ್ಲಿ ತನಿಖೆಗೆ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರು ಕರೆದಿರುತ್ತಾರೆ. ವಿಚಾರಣೆ ಬಳಿಕ ಆತ್ಮಹತ್ಯೆಗೆ ಶರಣಾಗಿರ್ತಾರೆ ಜೀವ. 13 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ರು. ಡೆತ್ ನೋಟ್ನಲ್ಲಿ ಕನಕಲಕ್ಷ್ಮಿ ಕಿರುಕುಳ ನೀಡಿದ್ರ ಬಗ್ಗೆ ವಿವರವಾದ ಡೀಟೇಲ್ಸ್ ಅನ್ನ ಕೊಡಲಾಗಿತ್ತು. ಬಟ್ಟೆ ಬಿಚ್ಚಿಸಿ ವಿಚಾರಣೆಯನ್ನ ನಡೆಸಿದ್ರು ಅನ್ನೋ ಗಂಭೀರ ಆರೋಪ ಕೂಡ ಇತ್ತು. 25 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನೋ ಆರೋಪವನ್ನ ಕೂಡ ತಮ್ಮ ಆತ್ಮಹತ್ಯಾ ಪತ್ರದಲ್ಲಿ ಬರೆದಿದ್ರು ವಕೀಲೆ ಜೀವ. ಇನ್ನು ಜೀವ ಆತ್ಮಹತ್ಯೆ ಬೆನ್ನಲ್ಲೇ ಕನಕಲಕ್ಷ್ಮಿ ನಾಪತ್ತೆಯಾಗಿದ್ರು. ಇದೀಗ ಡಿವೈಎಸ್ಪಿ ಆಗಿದ್ದ ಕನಕಲಕ್ಷ್ಮಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ, ಬಂಧಿಸಲಾಗಿದೆ. ಭೋವಿ ಅಭಿವೃದ್ಧಿ ನಿಗಮದಿಂದ ಜೀವ ಕಂಪನಿಗೆ ಟೆಂಡರ್ ಲಭ್ಯವಾಗಿತ್ತು. ಹೈಕೋರ್ಟ್ ನಿಗಾವಣೆಯಲ್ಲಿ ಎಸ್ಐಟಿ ರಚನೆ ಮಾಡಲಾಗಿತ್ತು. ಇದೀಗ ಎಸ್ಐಟಿ ಅಧಿಕಾರಿಗಳು ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನ ಬಂಧಿಸಿದ್ದಾರೆ. ಆತ್ಮಹತ್ಯೆ ಪ್ರಕರಣದಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನವಾಗಿದೆ. ರಿಪಬ್ಲಿಕ್ ಕನ್ನಡ ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣದ ಇನ್ ಡೀಟೇಲ್ ರಿಪೋರ್ಟಿಂಗ್ ಮಾಡಿತ್ತು. ಒಂದು ಅರ್ಥದಲ್ಲಿ ರಿಪಬ್ಲಿಕ್ ಕನ್ನಡದ ಮತ್ತೊಂದು ದೊಡ್ಡ ಇಂಪ್ಯಾಕ್ಟ್ ಅದು ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನ. ಎಸ್ಐಟಿಯಿಂದ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನ ಬಂಧಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಕನಕಲಕ್ಷ್ಮಿ ಅವರನ್ನ ಎಸ್ಐಟಿ ತಂಡ. ಜೀವ ಡೆತ್ ನೋಟ್ನಲ್ಲಿ ಕನಕಲಕ್ಷ್ಮಿ ಹೆಸರನ್ನ ಉಲ್ಲೇಖ ಮಾಡಲಾಗಿತ್ತು. 13 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟು ವಕೀಲೆ ಜೀವ
ಆತ್ಮಹತ್ಯೆಗೆ ಶರಣಾಗಿದ್ರು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನ ಆಗಿದೆ. ಜೀವ ಕೇಸ್ ಬಗ್ಗೆ ಸರಣಿ ವರದಿಯನ್ನ ಬಿತ್ತರಿಸಿತು ರಿಪಬ್ಲಿಕ್ ಕನ್ನಡ. ಇಡೀ ಪ್ರಕರಣವನ್ನ ಎಕ್ಸ್ಪೋಸೆ ಮಾಡಿದೆ ರಿಪಬ್ಲಿಕ್ ಕನ್ನಡ. ಇದೀಗ ನಮ್ಮ ನಿರಂತರ ವರದಿಯ ಫಲಶ್ರುತಿ ಅನ್ನೋ ರೀತಿಯಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಕೇಸ್ನ ಕ್ವಿಕ್ ರೀಕಾಲ್ ಮಾಡ್ತಾ ಹೋಗೋದಾದ್ರೆ, ಜೀವ ಒಡೆತನದ ಕಂಪನಿಗೆ ಸರ್ಕಾರಿ ಟೆಂಡರ್ ಇತ್ತು. ಈ ವಿಚಾರದಲ್ಲಿ ತನಿಖೆಗೆ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರು ಕರೆದಿರುತ್ತಾರೆ. ವಿಚಾರಣೆ ಬಳಿಕ ಆತ್ಮಹತ್ಯೆಗೆ ಶರಣಾಗಿರ್ತಾರೆ ಜೀವ. 13 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ರು. ಡೆತ್ ನೋಟ್ ನಲ್ಲಿ ಕನಕಲಕ್ಷ್ಮಿ ಕಿರುಕುಳ ನೀಡಿದ್ರ ಬಗ್ಗೆ ವಿವರವಾದ ಡೀಟೇಲ್ಸ್ ಅನ್ನ ಕೊಡಲಾಗಿತ್ತು. ಬಟ್ಟೆ ಬಿಚ್ಚಿಸಿ ವಿಚಾರಣೆಯನ್ನ ನಡೆಸಿದ್ರು ಅನ್ನೋ ಗಂಭೀರ ಆರೋಪ ಕೂಡ ಇತ್ತು. 25 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನೋ ಆರೋಪವನ್ನ ಕೂಡ ತಮ್ಮ ಆತ್ಮಹತ್ಯಾ ಪತ್ರದಲ್ಲಿ ಬರೆದಿದ್ರು ವಕೀಲೆ ಜೀವ. ಇನ್ನು ಜೀವ ಆತ್ಮಹತ್ಯೆ ಬೆನ್ನಲ್ಲೇ ಕನಕಲಕ್ಷ್ಮಿ ನಾಪತ್ತೆಯಾಗಿದ್ರು. ಇದೀಗ ಡಿವೈಎಸ್ಪಿ ಆಗಿದ್ದ ಕನಕಲಕ್ಷ್ಮಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ, ಬಂಧಿಸಲಾಗಿದೆ. ಭೋವಿ ಅಭಿವೃದ್ಧಿ ನಿಗಮದಿಂದ ಜೀವ ಕಂಪನಿಗೆ ಟೆಂಡರ್ ಲಭ್ಯವಾಗಿತ್ತು. ಹೈಕೋರ್ಟ್ ನಿಗಾವಣೆಯಲ್ಲಿ ಎಸ್ಐಟಿ ರಚನೆ ಮಾಡಲಾಗಿತ್ತು. ಇದೀಗ ಎಸ್ಐಟಿ ಅಧಿಕಾರಿಗಳು ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನ ಬಂಧಿಸಿದ್ದಾರೆ. ಆತ್ಮಹತ್ಯೆ ಪ್ರಕರಣದಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನವಾಗಿದೆ. ರಿಪಬ್ಲಿಕ್ ಕನ್ನಡ ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣದ ಇನ್ ಡೀಟೇಲ್ ರಿಪೋರ್ಟಿಂಗ್ ಮಾಡಿತ್ತು. ಒಂದು ಅರ್ಥದಲ್ಲಿ ರಿಪಬ್ಲಿಕ್ ಕನ್ನಡದ ಮತ್ತೊಂದು ದೊಡ್ಡ ಇಂಪ್ಯಾಕ್ಟ್ ಅದು ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನ. ಎಸ್ಐಟಿಯಿಂದ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನ ಬಂಧಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಕನಕಲಕ್ಷ್ಮಿ ಅವರನ್ನ ಎಸ್ಐಟಿ ತಂಡ. ಜೀವ ಡೆತ್ ನೋಟ್ನಲ್ಲಿ ಕನಕಲಕ್ಷ್ಮಿ ಹೆಸರನ್ನ ಉಲ್ಲೇಖ ಮಾಡಲಾಗಿತ್ತು. 13 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟು ವಕೀಲೆ ಜೀವ ಆತ್ಮಹತ್ಯೆಗೆ ಶರಣಾಗಿದ್ರು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನ ಆಗಿದೆ. ಜೀವ ಕೇಸ್ ಬಗ್ಗೆ ಸರಣಿ ವರದಿಯನ್ನ ಬಿತ್ತರಿಸಿತು ರಿಪಬ್ಲಿಕ್ ಕನ್ನಡ. ಇಡೀ ಪ್ರಕರಣವನ್ನ ಎಕ್ಸ್ಪೋಸೆ ಮಾಡಿದೆ ರಿಪಬ್ಲಿಕ್ ಕನ್ನಡ. ಇದೀಗ ನಮ್ಮ ನಿರಂತರ ವರದಿಯ ಫಲಶ್ರುತಿ ಅನ್ನೋ ರೀತಿಯಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಕೇಸ್ನ ಕ್ವಿಕ್ ರೀಕಾಲ್ ಮಾಡ್ತಾ ಹೋಗೋದಾದ್ರೆ, ಜೀವ ಒಡೆತನದ ಕಂಪನಿಗೆ ಸರ್ಕಾರಿ ಟೆಂಡರ್ ಇತ್ತು. ಈ ವಿಚಾರದಲ್ಲಿ ತನಿಖೆಗೆ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರು ಕರೆದಿರುತ್ತಾರೆ. ವಿಚಾರಣೆ ಬಳಿಕ ಆತ್ಮಹತ್ಯೆಗೆ ಶರಣಾಗಿರ್ತಾರೆ ಜೀವ. 13 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ರು. ಡೆತ್ ನೋಟ್ ನಲ್ಲಿ ಕನಕಲಕ್ಷ್ಮಿ ಕಿರುಕುಳ ನೀಡಿದ್ರ ಬಗ್ಗೆ ವಿವರವಾದ ಡೀಟೇಲ್ಸ್ ಅನ್ನ ಕೊಡಲಾಗಿತ್ತು. ಬಟ್ಟೆ ಬಿಚ್ಚಿಸಿ ವಿಚಾರಣೆಯನ್ನ ನಡೆಸಿದ್ರು ಅನ್ನೋ ಗಂಭೀರ ಆರೋಪ ಕೂಡ ಇತ್ತು. 25 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನೋ ಆರೋಪವನ್ನ ಕೂಡ ತಮ್ಮ ಆತ್ಮಹತ್ಯಾ ಪತ್ರದಲ್ಲಿ ಬರೆದಿದ್ರು ವಕೀಲೆ ಜೀವ. ಇನ್ನು ಜೀವ ಆತ್ಮಹತ್ಯೆ ಬೆನ್ನಲ್ಲೇ ಕನಕಲಕ್ಷ್ಮಿ ನಾಪತ್ತೆಯಾಗಿದ್ರು. ಇದೀಗ ಡಿವೈಎಸ್ಪಿ ಆಗಿದ್ದ ಕನಕಲಕ್ಷ್ಮಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ, ಬಂಧಿಸಲಾಗಿದೆ. ಭೋವಿ ಅಭಿವೃದ್ಧಿ ನಿಗಮದಿಂದ ಜೀವ ಕಂಪನಿಗೆ ಟೆಂಡರ್ ಲಭ್ಯವಾಗಿತ್ತು. ಹೈಕೋರ್ಟ್ ನಿಗಾವಣೆಯಲ್ಲಿ ಎಸ್ಐಟಿ ರಚನೆ ಮಾಡಲಾಗಿತ್ತು. ಇದೀಗ ಎಸ್ಐಟಿ ಅಧಿಕಾರಿಗಳು ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನ ಬಂಧಿಸಿದ್ದಾರೆ. ಆತ್ಮಹತ್ಯೆ ಪ್ರಕರಣದಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನವಾಗಿದೆ. ರಿಪಬ್ಲಿಕ್ ಕನ್ನಡ ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣದ ಇನ್ ಡೀಟೇಲ್ ರಿಪೋರ್ಟಿಂಗ್ ಮಾಡಿತ್ತು. ಒಂದು ಅರ್ಥದಲ್ಲಿ ರಿಪಬ್ಲಿಕ್ ಕನ್ನಡದ ಮತ್ತೊಂದು ದೊಡ್ಡ ಇಂಪ್ಯಾಕ್ಟ್ ಅದು ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನ. ಎಸ್ಐಟಿಯಿಂದ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನ ಬಂಧಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಕನಕಲಕ್ಷ್ಮಿ ಅವರನ್ನ ಎಸ್ಐಟಿ ತಂಡ. ಜೀವ ಡೆತ್ ನೋಟ್ನಲ್ಲಿ ಕನಕಲಕ್ಷ್ಮಿ ಹೆಸರನ್ನ ಉಲ್ಲೇಖ ಮಾಡಲಾಗಿತ್ತು. 13 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟು ವಕೀಲೆ ಜೀವ ಆತ್ಮಹತ್ಯೆಗೆ ಶರಣಾಗಿದ್ರು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನ ಆಗಿದೆ. ಜೀವ ಕೇಸ್ ಬಗ್ಗೆ ಸರಣಿ ವರದಿಯನ್ನ ಬಿತ್ತರಿಸಿತು ರಿಪಬ್ಲಿಕ್ ಕನ್ನಡ. ಇಡೀ ಪ್ರಕರಣವನ್ನ ಎಕ್ಸ್ಪೋಸೆ ಮಾಡಿದೆ ರಿಪಬ್ಲಿಕ್ ಕನ್ನಡ. ಇದೀಗ ನಮ್ಮ ನಿರಂತರ ವರದಿಯ ಫಲಶ್ರುತಿ ಅನ್ನೋ ರೀತಿಯಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ.
ಕೇಸ್ನ ಕ್ವಿಕ್ ರೀಕಾಲ್ ಮಾಡ್ತಾ ಹೋಗೋದಾದ್ರೆ ಜೀವ ಒಡೆತನದ ಕಂಪನಿಗೆ ಸರ್ಕಾರಿ ಟೆಂಡರ್ ಇತ್ತು. ಈ ವಿಚಾರದಲ್ಲಿ ತನಿಖೆಗೆ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರು ಕರೆದಿರುತ್ತಾರೆ. ವಿಚಾರಣೆ ಬಳಿಕ ಆತ್ಮಹತ್ಯೆಗೆ ಶರಣಾಗಿರ್ತಾರೆ ಜೀವ. 13 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ರು. ಡೆತ್ ನೋಟ್ ನಲ್ಲಿ ಕನಕಲಕ್ಷ್ಮಿ ಕಿರುಕುಳ ನೀಡಿದ್ರ ಬಗ್ಗೆ ವಿವರವಾದ ಡೀಟೇಲ್ಸ್ ಅನ್ನ ಕೊಡಲಾಗಿತ್ತು. ಬಟ್ಟೆ ಬಿಚ್ಚಿಸಿ ವಿಚಾರಣೆಯನ್ನ ನಡೆಸಿದ್ರು ಅನ್ನೋ ಗಂಭೀರ ಆರೋಪ ಕೂಡ ಇತ್ತು. 25 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನೋ ಆರೋಪವನ್ನ ಕೂಡ ತಮ್ಮ ಆತ್ಮಹತ್ಯಾ ಪತ್ರದಲ್ಲಿ ಬರೆದಿದ್ರು ವಕೀಲೆ ಜೀವ. ಇನ್ನು ಜೀವ ಆತ್ಮಹತ್ಯೆ ಬೆನ್ನಲ್ಲೇ ಕನಕಲಕ್ಷ್ಮಿ ನಾಪತ್ತೆಯಾಗಿದ್ರು. ಇದೀಗ ಡಿವೈಎಸ್ಪಿ ಆಗಿದ್ದ ಕನಕಲಕ್ಷ್ಮಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ, ಬಂಧಿಸಲಾಗಿದೆ. ಭೋವಿ ಅಭಿವೃದ್ಧಿ ನಿಗಮದಿಂದ ಜೀವ ಕಂಪನಿಗೆ ಟೆಂಡರ್ ಲಭ್ಯವಾಗಿತ್ತು. ಹೈಕೋರ್ಟ್ ನಿಗಾವಣೆಯಲ್ಲಿ ಎಸ್ಐಟಿ ರಚನೆ ಮಾಡಲಾಗಿತ್ತು. ಇದೀಗ ಎಸ್ಐಟಿ ಅಧಿಕಾರಿಗಳು ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನ ಬಂಧಿಸಿದ್ದಾರೆ.